ನಮಸ್ತೆ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು 19ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೇನೆ. ಯಾಕೆ ಅಂತಂದರೆ ಸುಮಾರಷ್ಟು ಜನ ಕೇಳ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಅಂದರೆ 19ನೇ ಕಂತಿನ ಹಣ ಯಾವಾಗ ಬರುತ್ತೆ, 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಅದೇ ರೀತಿಯಾಗಿ ಇನ್ನೂ ಕೂಡ ಯಾರ್ಯಾರಿಗೆ 18ನೇ ಕಂತಿನ ಹಣ ಬಂದಿಲ್ಲ ಅಲ್ವಾ, ಅವರು ಕೂಡ ನಮಗೆ ಬಾಕಿ ಇರುವಂತಹ ಈ 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರುವಂಥದ್ದು. ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಮೇ ಅಲ್ಲಿ ನಾವು 3 ತಿಂಗಳ ಹಣವನ್ನು ಜಮಾ ಮಾಡ್ತೀವಿ ಅಂತ. ಆದರೆ ನೋಡಿ ಸ್ನೇಹಿತರೆ, ಈ ಒಂದು ಮೇ ಮೊದಲನೇ ವಾರ ಹೋಗ್ತಾ ಬರ್ತಾ ಇದ್ದರೂ ಕೂಡ ಇನ್ನೂ ಕೂಡ ಯಾವುದೇ ಕಂತಿನ ಹಣ ಅನ್ನುವಂಥದ್ದು ನಿಮಗೆ ಜಮಾ ಆಗಿಲ್ಲ. ಎಲ್ರಿಗೂ ಕೂಡ ಗೊತ್ತಿದೆ, ಒಟ್ಟೊಟ್ಟಿಗೆ 3 ಕಂತಿನ ಹಣ ಒಂದೇ ಸಲ ನಿಮಗೆ 6,000 ರೂಪಾಯಿ ಅಂತೂ ಸರ್ಕಾರದವರು ಬಿಡುಗಡೆ ಮಾಡಿ ಜಮಾ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಏನೇ ಹೇಳಿರಬಹುದು. ಮತ್ತು ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಏನು ಅಂತ ಅಂದರೆ 19ನೇ ಕಂತಿನ ಹಣ ನಮಗೆ ಬಂದಿದೆ ಅಂತ. ಸೊ ಅದು ನಿಜವಾಗ್ಲೂ ಹೇಳ್ತಿದ್ದಾರಾ ಇಲ್ವಂದರೆ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರಾ, ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಏಪ್ರಿಲ್ ತಿಂಗಳಿನಲ್ಲೇ 19ನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಆದರೂ ಕೂಡ ಏಪ್ರಿಲ್ ತಿಂಗಳು ಕೂಡ ಕಳೆದೋಗಿ ಮೇ ತಿಂಗಳು ಕೂಡ ಬಂತು, ಆದರೂ ಕೂಡ ಹಣ ಅನ್ನುವಂಥದ್ದು ಬಂದಿಲ್ಲ. ಇನ್ನು ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂದರೆ ಇವತ್ತು ಈ ಜಿಲ್ಲೆಗಳಿಗೆ ಬಂದಿದೆ, ಇವತ್ತು ಇಷ್ಟು ಜನಕ್ಕೆ ಬಂದಿದೆ. ಕೇವಲ 19ನೇ ಕಂತಿನ ಹಣ ಮಾತ್ರ ಅಲ್ಲ, 20ನೇ ಕಂತಿನ ಹಣ ಕೂಡ ಜಮಾ ಆಗಿರುವಂಥದ್ದು ಅಂತ ತಿಳಿಸ್ತಿದ್ದಾರೆ. ಇದೆಲ್ಲ ಕೂಡ ಸುಳ್ಳು ಸ್ನೇಹಿತರೆ. ಯಾಕೆ ಅಂತಂದರೆ ಯಾರಿಗೂ ಕೂಡ 20ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗೋದಕ್ಕೆ ಹೇಗೆ ಸಾಧ್ಯ? ಯಾಕೆ ಅಂತಂದರೆ 19ನೇ ಕಂತಿನ ಹಣನೇ ಬಂದೇ ಇಲ್ಲ. ಇನ್ನು 18ನೇ ಕಂತಿನ ಹಣ ಬಾಕಿ ಇರುವಂಥವ್ರು ಇದ್ದಾರೆ. 19ನೇ ಕಂತಿನ ಹಣ ಬರಬೇಕು, ಅಂಥದ್ರಲ್ಲಿ 20ನೇ ಕಂತಿನ ಹಣ ಬರೋದಾದ್ರೂ ಹೇಗೆ ಸಾಧ್ಯ ಅಲ್ವಾ? ಸೊ ಯಾರಿಗೂ ಕೂಡ ಬಂದಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೇ ತಿಂಗಳಿನಲ್ಲಿನೇ 3 ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಸೊ 18ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅಲ್ವಾ, ಅವರಿಗೆ ಮೊದಲನೇ ವಾರದಲ್ಲಿ ಆ ಪೆಂಡಿಂಗ್ ಹಣವನ್ನು ಜಮಾ ಮಾಡಬಹುದು ಅಂತ ಅನಿಸುತ್ತೆ. ಇನ್ನು 19ನೇ ಕಂತಿನ ಹಣಕ್ಕೆ ಬರೋದಾದರೆ ಟ್ರಯಲ್ ಮೂಲಕ ಅಂದರೆ ಟ್ರಯಲ್ ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಕೇವಲ 1-2% ಮಹಿಳೆಯರಿಗೆ ಮಾತ್ರ. ಅದು ಕೂಡ ಕಮೆಂಟ್ ಬರ್ತಾ ಇರೋ ಅಂಥದ್ದು. ಮತ್ತು ಅವರು ಕೂಡ ಸರ್ಕಾರದವರು ಒಪ್ಕೊಂಡಿದ್ದಾರೆ, ನಾವು ಟ್ರಯಲ್ ಮಾಡ್ತೀವಿ. ಯಾಕೆಂತಂದರೆ ಏನಾದರೂ ತಾಂತ್ರಿಕ ದೋಷಗಳು ಆಗುತ್ತಾ ಅಂತ ನೋಡ್ಕೊಳ್ತೀವಿ. ಅದಾದ ನಂತರ ಏನೂ ಆಗಿಲ್ಲ ಅಂತ ಅಂದರೆ ನಾವೇನು ಮಾಡ್ತೀವಿ ಅಂತ ಅಂದರೆ ಎಲ್ಲರೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳ್ಕೊಂಬಂದಿದ್ರು. ಸ್ಟಾರ್ಟಿಂಗಲ್ಲೇ ಹೇಳಿದ್ರು. ನಿಜವಾಗ್ಲೂ 1 ತಿಂಗಳು ಮೇಲೆ ಆಗೋಯಿತು, ಆದರೂ ಕೂಡ ಹಣ ಅನ್ನುವಂಥದ್ದು ಜಮಾ ಆಗಿಲ್ಲ. ಇದೇ ರೀತಿಯಾಗಿ ಚಾನಲ್ನವರು ಕೂಡ ತೋರಿಸ್ತಾ ಇರುವಂಥದ್ದು. ಇವತ್ತು ಇಷ್ಟು ಜನಕ್ಕೆ ಬಂದುಬಿಟ್ಟಿದೆ, 4,000 ರೂಪಾಯಿ ಬಂದುಬಿಟ್ಟಿದೆ, ಈ ಜಿಲ್ಲೆಯವ್ರಿಗೆ ಬಂದಿದೆ ಅಂತ. ನಿಜವಾಗ್ಲೂ ಅದೆಲ್ಲ ಸುಳ್ಳು ಮಾಹಿತಿ ಅಂತಲೇ ಹೇಳಬಹುದು. ಆಲ್ಮೋಸ್ಟ್ 4 ತಿಂಗಳುಗಳು ಆಗಿದ್ದಾವೆ ಎಲ್ರಿಗೂ ಕೂಡ ಹಣ ಅನ್ನುವಂಥದ್ದು ಬಂದು ಅಂತ ಅಂದರೆ ಇನ್ನು 4 ತಿಂಗಳದ್ದು ಬಂದೇ ಇಲ್ಲ. ಇನ್ನು ಯಾರಿಗೆ 18ನೇ ಕಂತಿನ ಹಣ ಬಂದಿಲ್ಲ ಅಲ್ವಾ, ಅವ್ರಿಗಂತೂ 5 ತಿಂಗಳ ಹಣ ಅನ್ನುವಂಥದ್ದು ಬರಬೇಕಾಗಿರುತ್ತೆ. ಆಲ್ರೆಡಿ 1 ವಾರ ಕೂಡ ಮುಗ್ದೋಯ್ತು ಮೇ ತಿಂಗಳಿನಲ್ಲಿ. ಹಾಗಾಗಿ ಎಷ್ಟೋ ಜನ ಮಹಿಳೆಯರು ತಿಳ್ಕೊಂಡಿರುವಂಥ ವಿಚಾರ ಏನು ಅಂತ ಅಂದರೆ ಗೃಹಲಕ್ಷ್ಮಿ ಅನ್ನುವಂಥದ್ದು ಬಂದಾಗ್ಬಿಟ್ಟಿದೆ, ಇನ್ಮೇಲೆ ಹಣ ಅನ್ನೋಂಥದ್ದು ಬಂದಿಲ್ಲ. ಯಾಕಂದರೆ ಇಷ್ಟು ತಿಂಗಳಿನಿಂದ ಕೂಡ ಹಣ ಬಂದಿಲ್ಲ ಅಂತ ಅಂದರೆ ಮಹಿಳೆಯರು ಕೂಡ ಅದೇ ಅಲ್ವಾ ಅಂದ್ಕೊಳ್ಳೋದು. ಇವಾಗ ಸರ್ಕಾರ ಏನಾದರೂ ಜನರಿಗೆ ಗೃಹಲಕ್ಷ್ಮಿ ಹಣವನ್ನು ಕೊಟ್ಟರೆ ಸರ್ಕಾರದ ಮೇಲೆ ಭರವಸೆ ಬಂದು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸಬಹುದು. ಇಲ್ಲ ಅಂತಾನು ನಿಜವಾಗ್ಲೂ ಭರವಸೆಯನ್ನೇ ಕಳ್ಕೊಬಿಡ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ಗೃಹಲಕ್ಷ್ಮಿ ಹಣಕ್ಕಾಗಿ ತುಂಬಾ ಕಮಿಟ್ಮೆಂಟನ್ನು ಇಟ್ಕೊಂಡಿರುವಂತಹ ಮಹಿಳೆಯರು ಇರ್ತಾರೆ, ಸಂಸಾರ ನಡೆಸ್ತಿರೋವಂಥವ್ರು ಇರ್ತಾರೆ. ಹಾಗಾಗಿ ಸರ್ಕಾರ ಕೂಡ ಎಚ್ಚರಿಕೆಯನ್ನು ತಗೊಳ್ಬೇಕು. ಮತ್ತು ಮಾಧ್ಯಮದವರು ಜನರ ಮಧ್ಯೆ ಹೋಗ್ಬಿಟ್ಟು ಕೇಳಿದಾಗ ಗೊತ್ತಾಗುತ್ತೆ, ಯಾವಾಗ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ ಅವಾಗ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿನ ಒಂದು ಸಿಚುವೇಶನ್ಗೆ ತಗೊಂಡು ಹೋಗ್ದಲೇ ಅದಕ್ಕೂ ಮುಂಚೆನೇ ಹಣವನ್ನು ಹಾಕಿದ್ರೆ ಮಾತ್ರ
ಸರ್ಕಾರದ ಮೇಲೆ ಭರವಸೆ ಬರುವಂಥದ್ದು. ಸರ್ಕಾರಕ್ಕೂ ಕೂಡ ಮುಟ್ಟಬೇಕು ಅಂತಂದರೆ ನೀವು ಕೂಡ ಏನು ಮಾಡಿ, ನಿಮ್ಮ ಒಂದು ಅನಿಸಿಕೆಯನ್ನು ಹೇಳ್ಕೊಳ್ಳಿ ಮತ್ತು ನಮ್ಮ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ. ನಿಮಗೆ ಏನು ಅನ್ನಿಸ್ತಿದೆ, ಬರುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ. ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಬೇರೆ ಏನೇನೆಲ್ಲ ಆಗ್ತಿದ್ದಾರೆ ಅಲ್ಲ, ಈ ಜಿಲ್ಲೆಗೆ ಬಂದಿದೆ, ಆ ಜಿಲ್ಲೆಗೆ ಬಂದಿದೆ, ನಿಜವಾಗ್ಲೂ ಕೂಡ ಯಾವ ಜಿಲ್ಲೆಗಳಿಗೂ ಕೂಡ ಬಂದಿಲ್ಲ. ಇನ್ನು ಬಾಕಿ ಇರುವಂಥ ಹಣನೇ ಬಂದಿಲ್ಲ ಸ್ನೇಹಿತರೆ.